ಶುಭೋದಯ. ಕಿಷ್ಕಿಂದ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹ ಬಳಗ ಯುವ ಕೇಂದ್ರ ಗಂಗಾವತಿ ವತಿಯಿಂದ ಯುಗಗುರು ಶಿಕ್ಷಾವಲಿ ನಿಮ್ಮ ಮುಂದೆ ಇದ್ದೇನೆ. ತಾವೆಲ್ಲರೂ ಒಗ್ಗೂಡಿ ನನ್ನ ಜೊತೆಗೆ ಮುಂಜಾನೆ ಯೋಗ ಕಾರ್ಯಕ್ರಮ ಪ್ರಾರಂಭಿಸುವ. ನೇರವಾಗಿ ಎಲ್ಲರೂ ಈ ತರ ಕೂತ್ಕೊಳ್ಳಿ. ತಮಗೆ ಇಷ್ಟವಾದ ಸುಖಾಸನ ಅಥವಾ ಸಿದ್ಧಾಸನ, ಸಾಧ್ಯವಾದರೆ ಪದ್ಮಾಸನ ತಾವೆಲ್ಲ ಕೂಡಬಹುದು. ಬೆನ್ನು ನೇರವಾಗಿರಲಿ, ಕಣ್ಣು ಮೃದುವಾಗಿ ಮುಚ್ಚಿ. ಮೊದಲಿಗೆ ಗುರು ಮಂತ್ರ ಹಾಗೂ ಶಾಂತಿ ಮಂತ್ರದಿಂದ ಇನ್ನು ಯೋಗಾಭ್ಯಾಸ ಪ್ರಾರಂಭಿಸುವ. ಕ್ಲೋಸ್ ಯುವರ್ ಐಸ್. ಗುರು ಮಂತ್ರ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಾಂತಿ ಮಂತ್ರ. ಓಂ असतो मां सद्गमय तमसो मां ज्योतिर्गमय मृत्योर्माम् अमृतं गमय. ॐ शान्ति शान्ति शान्तिः. ನಿಧಾನವಾಗಿ ಕನ್ನಡಿಗರಿಗೆ ಕೈಗಳಿಗೆ ಸೂಕ್ಷ್ಮ ವ್ಯಾಯಾಮ. ಕೈ ತರ ಇರಲಿ, ಕೈಗಳು ಶಕ್ತಿ ತಕ್ಕ ಪ್ರೆಷರ್ ಕೊಡ್ತೀನಿ. ಫೋರ್ಸ್ ಲೈಕ್ ಈ ತರ. ಈ ತರ ಕೈ ಬೆಳೆದು ವ್ಯಾಯಾಮ ಮಾಡೋದ್ರಿಂದ ನರಗಳಿಗೆ ಶಕ್ತಿ ತುಂಬಕ್ಕೆ ತಾವೆಲ್ಲ ಮಾಡ್ತಾ ಇದ್ರಿ ನಮ್ಮ ಜೊತೆಗೆ. ಸಾಮಾನ್ಯವಾಗಿ ಯೋಗಾಸನ ಮಾಡಬೇಕಾದ್ರೆ ಮೊದಲಿಗೆ ಈ ಥರ ಸೂಕ್ಷ್ಮ ವ್ಯಾಯಾಮಗಳು ಮಾಡಿ ಮುಂದಿನ ಆಸನಕ್ಕೆ ಹೋಗಬೇಕು. ಮನೆಯಲ್ಲಿ ಹಿರಿಯ ವಯಸ್ಕರಿದ್ದರು ಅವರು ದಿನಕ್ಕೆ 200 ಬಾರಿ ಈ ಥರ ಪ್ರೆಷರ್ ಕೊಡ್ತಾ ಬಂದರೆ ಅವರ ಕೈ ಮೈಯಲ್ಲಿ ನೋವುಗಳು ದೂರವಾಗ್ತವೆ. ನರಗಳಲ್ಲಿರುವ ಸಮಸ್ಯೆಗಳು, ವಿಕಾರಗಳೆಲ್ಲವೂ ದೂರ ಆಗ್ತವೆ. ಮುಗಿಸಿ. ನೆಕ್ಸ್ಟ್, ಎರಡು ಕೈ ನೇರವಾಗಿ ಭುಜಕ್ಕೆ ಸಮನಾಗಿರ್ಬೇಕು. ಎರಡು ಕೈಗಳು ಈ ಥರ, ಎರಡು ಕೈಗಳನ್ನ ಕೆಳಗೆ ಪ್ರೆಷರ್ ಕೊಡೋಣ. ನಿಧಾನವಾಗಿ ಮೇಲೆ. ಕೈ ಎರಡು ಭುಜಕ್ಕೆ ಸಮನಾಗಿರ್ಬೇಕು. ನಿಧಾನವಾಗಿ ಮೇಲೆ. ಕೈ ಮೇಲೆ ಈ ತರ ಪ್ರೆಷರ್ ಮಾಡಿದಾಗ ಈ ಅಂಗೈ ಕೆಳಭಾಗನ ಚೆನ್ನಾಗಿ ಬರ್ಬೇಕು. ಮೊಣಕೈ ನೇರವಾಗಿರ್ಬೇಕು. ನಿಧಾನವಾಗಿ ಕೆಳಗಡೆ ಬಂದಾಗ ಮುಂಗೈ ಮೇಲ್ಭಾಗನ ಒತ್ತಿ ಹಿಡಿಬೇಕು. ಸಂಪೂರ್ಣ ಭುಜ ಮತ್ತು ಕತ್ತಿನಿಂದ ಬರುವ ಕೈಗಳ ನರಗಳಿಗೆ ಶಕ್ತಿ ತುಂಬುತ್ತದೆ. ನಿಲ್ಲಿಸಿ. ಸ್ವಲ್ಪ ಕೈ ಎತ್ತಾಡಿಸಿ. ರಿಲ್ಯಾಕ್ಸ್. ಎರಡನೇ ಹಂತ, ಕೈ ಎರಡು ನೇರವಾಗಿ ಭುಜಕ್ಕೆ ಸಮನಾಗಿ ಕೈ ತಗೋಬೇಕು. ಮೊಣಕೈ ಭಾಗ ಮಾತ್ರ ಬೆಂಡ್ ಮಾಡಬೇಕು. 1 2 3 4 5 6 7 8 9 10. ಹಾಗೆ ಕೈ ಎರಡು ಮುಂದೆ, ಬೆನ್ ನೇರ ಇರಬೇಕು, ಕೈ ನೇರವಾಗಿರ್ಬೇಕು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಸ್ವಲ್ಪ ಕೈ ಎತ್ತಾಡಿಸಿ. ರಿಲ್ಯಾಕ್ಸ್. ಬೆನ್ನು ನೇರವಾಗಿರಲಿ. ಕತ್ತಿನ ಭಾಗಕ್ಕೆ ವ್ಯಾಯಾಮ. ನಿಧಾನವಾಗಿ ಕತ್ತ ಮೇಲೆ ಕೆತ್ತಬೇಕು. ನಿಧಾನವಾಗಿ ಕೆಳಗೆ ಗದ್ದನ ಎದೆ ಗೊತ್ತಬೇಕು. ನಿಧಾನವಾಗಿ ಮೇಲೆ. ಅದೇ ರೀತಿ ನಿಧಾನವಾಗಿ ಕೆಳಗೆ. ಕತ್ತು ಮತ್ತು ಸಮಸ್ಥಿತಿಯಲ್ಲಿ ನಿಧಾನದಿಂದ ಮೊದಲು ಬಲಗಡೆ ನೋಡಿ. ಸಮಸ್ಥಿತಿ. ಎಡಗಡೆ ಕತ್ತನ್ನು ಇಳಿಸಿ ಎಡಗಡೆ ನೋಡಬೇಕು. ನಿಧಾನವಾಗಿ ಸಮಸ್ಥಿತಿ.
ಮತ್ತೊಮ್ಮೆ ನಿಮ್ಮ ಬಲಗಡೆ, ನಿಧಾನವಾಗಿ ನಿಮ್ಮ ಎಡಗಡೆ. ಸಮಸ್ಥಿತಿ. ರಿಲ್ಯಾಕ್ಸ್. ಕತ್ತನ್ನು ಗೋಲಾಕಾರಕ್ಕೆ ತಿರುಗಿಸಬೇಕು, ಎಡದಿಂದ ಬಲಕ್ಕೆ. ದೇಹದಲ್ಲಿ ಯಾವುದೇ ತರಹದ ಬಿಗಿತ ಇರಬಾರ್ದು. ಬೆನ್ನು ನೇರ ಇಟ್ಟು ಕತ್ತನ್ನು ನಿಧಾನವಾಗಿ ತಿರುಗಿಸೋದ್ರಿಂದ ಕತ್ತಿನ ವಿಕಾರಗಳೆಲ್ಲವೂ ದೂರವಾಗ್ತವೆ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ವಿರುದ್ಧ ದಿಕ್ಕಿನಲ್ಲಿ. ಕತ್ತಿನ ಸೆಳೆತ, ಬೆನ್ನಿನ ಸೆಳೆತ ಈ ತರ ಮಾಡುವ ಸೂಕ್ಷ್ಮದಿಂದ ನಿವಾರಣೆ ಆಗ್ತದೆ. ರಿಲ್ಯಾಕ್ಸ್. ಕೈ ಮತ್ತು ಕತ್ತಿಗೆ ವ್ಯಾಯಾಮ ಆಗಿದೆ. ಹೊಟ್ಟೆ ಭಾಗಕ್ಕೆ ಮೊದಲಿಗೆ ನಾವು ಮಾಡ್ತಾ ಇದ್ದೀವಿ ಮರೀಚಾಸನ. ಬೆನ್ನು ನೇರವಾಗಿರಲಿ. ನಿಮ್ಮ ಎಡಗೈ ಬಲ ಮಂಡಿನ ಕ್ಯಾಚ್ ಮಾಡಬೇಕು. ಎದ್ದೆ ಕತ್ತು ನೇರವಾಗದ. ಬಲಗೈ ಬೆನ್ನ ಹಿಂದೆ ಉರಬೇಕು. ಮರೀಚಾಸನ. ಬೆನ್ನ ನೇರ ಇಟ್ಟ ನಂತರ 2 ಹಂತದಲ್ಲಿ ನಾವು ಹೊಟ್ಟೆಯನ್ನ ಕಿವುಚಬೇಕು. 1 ನೋಡಿ, 2 3. ಎದ್ದೆ ಹೊಟ್ಟೆ ಭಾಗ ಒಟ್ಟು ಕಿವುಚಿ ದೃಷ್ಟಿ ಮುಂದೆ ಇರಬೇಕು. ಸಾಕನಿಸಿದಾಗ ಒಮ್ಮೆ ನಿಧಾನವಾಗಿ ಹಿಂದೆ ನೋಡಿ ಉಸಿರಾಡ್ಬೇಕು. ಈ ತರ ನಿಧಾನವಾಗಿ ಸಮಸ್ಥಿತಿ. ಹೊಟ್ಟೆ ವಿಕಾರ, ಹೊಟ್ಟೆ ಉಬ್ಬರ ದೂರ ಮಾಡಲಿಕ್ಕೆ ಮರೀಚಾಸನ ಅದ್ಭುತವಾದ ಲಾಭ ಕೊಡ್ತದೆ. ವಿರುದ್ಧ ದಿಕ್ಕಿನಲ್ಲಿ ಈಗ ಬಲಗೈನ ಎಡಮಂಡಿ ಮೇಲೆ ಇಡಬೇಕು. ಎಡಗೈ ಬೆನ್ನು ಹಿಂದೆ ಉರಬೇಕು. ಬೆನ್ನು ಹೊಟ್ಟೆ ನೇರ ಇರ್ತದ. 2 ಹಂತದಲ್ಲಿ ಹೊಟ್ಟೆ ಕಿವುಚಬೇಕು. 1 2. ಹೊಟ್ಟೆ ಎದೆ ಭಾಗ ಕಿವುಚಿದ ನಂತರ ಕತ್ತು ನೇರದನ್ನು ಹಿಂದೆ ನೋಡಿ ಒಮ್ಮೆ ಉಸಿರಾಡಬೇಕು. ನಿಧಾನವಾಗಿ ಸಮಸ್ಥಿತಿ. ಮತ್ತೊಮ್ಮೆ ನೋಡಿ, ಎಲ್ಲರೂ ಬೆನ್ನು ನೇರವಾಗಿರ್ಲಿ. ಆರಾಮಾಗಿ ಕೂತ್ಕೊಳ್ಳಿ. ಆರಾಮಾಗಿ ತಮ್ಮ ಮನೆಯಲ್ಲೇ ಕೂತು ತಮ್ಗೆ ಅನುಕೂಲವಾದ ರೀತಿಯಲ್ಲಿ ಇಸ್ಕಿಂದ ಟಿ ವಾಹಿನಿ ಜೊತೆಗೆ ನಿಮ್ಮ ಜೊತೆಗೆ ಕೂಡ್ತಾ ಇದ್ವಿ. ನಮ್ಮ ಜೊತೆಗೆ ಒಟ್ಟಿಗೆ ವ್ಯಾಯಾಮ ಮಾಡಿ. ನೋಡಿ, ಬೆನ್ನು ನೇರ ಇರಲಿ. ಬಲಗೈ ಬೆನ್ನ ಹಿಂದೆ ಉರಬೇಕು. ಎಡಗೈ ಬಲ ಮೊಣಕಾಲ್ ಮೇಲೆ. ಬೆನ್ನು ನೇರ ಅದ. ಹೊಟ್ಟೆ ಭಾಗನ ಕಿವುಚಬೇಕು. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಅಸಿಡಿಟಿ ಸತ್ತಿಗೆ ಆಗಲ್ಲ. 1 2. ಬೆನ್ನನ್ನು ನೇರ ಇಟ್ಟು ಹಿಂದೆ ನೋಡಿ ಉಸಿರಾಡಬೇಕು. ನಿಧಾನವಾಗಿ ಸಮಸ್ಥಿತಿ. ಬಲಗೈ ಎಡ ಮೊಣಕಾಲು. ಹೊಟ್ಟೆನ ಕಿವುಚಬೇಕು. 1 2. ಒಮ್ಮೆ ಹಿಂದೆ ನೋಡಿ ಉಸಿರಾಡಬೇಕು. ರಿಲ್ಯಾಕ್ಸ್. ತಾಡಾಸನ ಅಭ್ಯಾಸಕ್ಕೆ 2 ಕಾಲು ನೇರವಾಗಿರಲಿ. ಕಾಲು ಸ್ವಲ್ಪ ಸಮೀಪವಿರಲಿ. ಫಸ್ಟ್ ಸ್ಟೇಜ್ 2 ಕೈಗಳನ್ನ ಲಾಕ್ ಮಾಡಿ ಮೇಲೆ ಕೆಳಿಬೇಕು. ಈ ತರ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಪಾದಗಳನ್ನು ನೆಲಕ್ಕೆ ಒತ್ತಿ 2 ಕೈಗಳು ನೇರವಾಗಿ ಮೇಲಕ್ಕೆ ಆಕಾಶದ ಕಡೆ ಇರಬೇಕು. ಸ್ಟ್ರೆಚ್. ಹೊಟ್ಟೆ ಸ್ವಲ್ಪ ಒಳಗೆ ಹೋಗ್ಬೇಕು. ಈ ಹೊಟ್ಟೆ ಭಾಗ ಸೆಳಿತಿರ್ಬೇಕು. ಬೆನ್ನಿನ ಮಧ್ಯೆ ಒತ್ತಡ ಗಮನಿಸಬೇಕು. ಸ್ಟ್ರೆಚ್. 2 ಸೆಕೆಂಡ್ ನಿಂತು ಸಮಸ್ಥಿತಿ. ರಿಲ್ಯಾಕ್ಸ್. ಸಂಪೂರ್ಣ ದೇಹದ ಮೃಗಾಂಗಗಳಿಗೆ ಶಕ್ತಿ ತುಂಬುವ ಕ್ರಿಯೆ ತಾಡಾಸನ. 2 ಕೈಗಳನ್ನ ಈ ತರ ಲಾಕ್ ಮಾಡಿ ಅಂಗೈ ಭಾಗ ಮೇಲ್ ತಗೊಳ್ತಾ ಸ್ಟ್ರೆಚ್ ಮಾಡ್ಬೇಕು. ಎಳಿಬೇಕು. ಭುಜಗಳನ್ನ, ಎದೆ ಭಾಗನ ಮೇಲೆ ಚೆನ್ನಾಗಿ ಎಳೆದು ಸ್ಟ್ರೆಚ್ ಮಾಡ್ಬೇಕು. ನಾಭಿ, ಬೆನ್ನು, ಕಿಬ್ಬೊಟ್ಟೆಯಲ್ಲಿ ಸೆಳೆತಾ ಇರ್ತದ. ಒತ್ತಬೇಕು ಕೈ ಮೇಲೆ. ನಿಧಾನವಾಗಿ ಕೆಳಗೆ. ರಿಲ್ಯಾಕ್ಸ್. ಇದು ಮೊದಲನೇ ಹಂತ ಆಯ್ತು. 2ನೇ ಹಂತ ಏನ್ ಮಾಡ್ತೀವಿ? ಕೈ ಜೊತೆಗೆ ಇಂಬ್ರದ ಭಾಗ ಮೇಲೆ ಎತ್ತಬೇಕು. ಪಾದಾನ ಸ್ಟಾರ್ಟ್. 2 ಕೈ ನೇರವಾಗಿ ಮೇಲೆ ಸೆಳಿತಾ
ಕೈ ಮೇಲೆ ಕೆಳಿತಾ ನಿಧಾನವಾಗಿ ಪಾದ ಎತ್ತಬೇಕು. ದೇಹ ನೇರವಾಗಿರ್ಬೇಕು. ಮತ್ತೆ ನಿಧಾನವಾಗಿ ಕೆಳಗೆ. ರಿಲ್ಯಾಕ್ಸ್. ಸಂಪೂರ್ಣ ದೇಹದ ನರಮಂಡಲಕ್ಕೆ ಶಕ್ತಿ ತುಂಬೋದು. ಮತ್ತೊಮ್ಮೆ ನೋಡಿ, ಎರಡು ಕಾಲು ಜೋಡಿಸಿದ್ದೇವೆ. ಅಭ್ಯಾಸ ಮಾಡೋದನ್ನು ನನ್ನ ಜೊತೆಗೆ ನೋಡ್ತಾನೆ ಮಕ್ಕಳ ಜೊತೆಗೆ ಅಭ್ಯಾಸ ಮಾಡಬೇಕು. ಎರಡು ಕೈ ನೇರವಾಗಿ ಮೇಲೆ. ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆ ಶಕ್ತಿ ಎತ್ತರವಾಗಿರ್ಲಿಕ್ಕೂ ಸಹ ಉಪಯುಕ್ತವಾದ ತಾಡಾಸನ. ನಿಧಾನವಾಗಿ ಕೆಳಗೆ. ರಿಲ್ಯಾಕ್ಸ್. ಇನ್ನೊಂದು ಹಂತದಲ್ಲಿ ಏನ್ ಮಾಡ್ತೀವಿ, ಎಡಗಡೆ ಭಾಗ ಎರಡು ಕೈ ತಗೊಂಡು ಲಾಕ್ ಮಾಡಿ ಪಾದ ಹಾಗೆಯೇ ಸ್ಟ್ರೆಚ್ ಮಾಡಬೇಕು. ತಾಡಾಸನದ ಇನ್ನೊಂದು ಹಂತ. ಸ್ಟ್ರೆಚ್ ಮಾಡಿ ನಾಭಿ ಬೆನ್ ಸೆಳೆತಾ ಇರ್ತದ. ಸ್ಟ್ರೆಚ್ ಮಾಡ್ತಾ ನಿಮ್ಮ ಬಲಗಡೆ ಬಾಗ್ಬೇಕು. ಕೈ ಬೆಂಡ್ ಆಗ್ಬಾರ್ದು. ಸ್ಟ್ರೆಚ್. ನಿಧಾನವಾಗಿ ಸಮಸ್ಯೆ. ರಿಲ್ಯಾಕ್ಸ್. ಅಭ್ಯಾಸ ಮಾಡಬೇಕಾದ್ರೆ ಭುಜ, ಕಿಬ್ಬೊಟ್ಟೆ, ಬೆನ್ನಲ್ಲಿ ಸೆಳೆತಾ ಇರ್ತದೆ. ಅಲ್ಲಿರೋ ವಾತ ಕಡಿಮೆ ಆಗ್ತಾ ಬರ್ತದೆ. ಆ ಭಾಗದಲ್ಲಿ ನೋವಾಗೋದನ್ನ ಗಮನಿಸಿದಾಗ ಅಭ್ಯಾಸ ಮಾಡ್ತಾ ಹೋದ್ರೆ ಯಾವ ಭಾಗದಲ್ಲಿ ನೋವಾಗ್ತದೆ ಅಲ್ಲಿರೋ ವಾತ ಕಡಿಮೆಯಾಗಿ ಆ ಭಾಗ ಬಲಿಷ್ಠವಾಗ್ತದೆ ಅರ್ಥ. ನೋಡಿ, ಎರಡು ಕೈ ನೇರ ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ. ಫಸ್ಟ್ ಚೆನ್ನಾಗಿ ಸ್ಟ್ರೆಚ್ ಮಾಡ್ಬೇಕು, ಎಳಿಬೇಕು. ಎಳೆದ ನಂತರ ನಿಮ್ಮ ಎಡಕ್ಕೆ ಬಾಗ್ಬೇಕು, ಪಕ್ಕಕ್ಕೆ ಬಾಗ್ಬೇಕು. ಎರಡು ಕೈನ ಲಾಕ್ ಮಾಡಿ ಮೇಲ್ಭಾಗಕ್ಕೆ ಚೆನ್ನಾಗಿ ಇಳಿಬೇಕು. ಎಳೆದ ನಂತರ ನಿಮ್ಮ ಎಡಗಡೆ ಬಾಗ್ಬೇಕು. ಮೇಲೆ ಎಳಿತಾ ಇರ್ಬೇಕು. ಮತ್ತೆ ನಿಧಾನವಾಗಿ ಸಮಸ್ಥಿತಿ. ವಾಪಸ್. ತಾಡಸದ ಮೂಲ ಉದ್ದೇಶ ನಮ್ಮ ವಸ್ತು ದೇಹದ ನರಗಳಿಗೆ ಜೊತೆಗೆ ಮಾಂಸಖಂಡಗಳಿಗೆ ಮಸಲ್ಸ್ಗೆ ಶಕ್ತಿ ತುಂಬೋಕೆ. ಮಸಲ್ಸ್ ಅಲ್ಲಿರೋ ವಾತ ಕಡಿಮೆ ಆಗ್ತಾ ಬರ್ತದೆ. ಮತ್ತೊಮ್ಮೆ ನೋಡೋಣ, ಮಾಡೋಣ ಎಲ್ಲರೂ. ಎರಡು ಕೈ ಲಾಕ್ ಮಾಡಿ ಇಳಿಬೇಕು ಚೆನ್ನಾಗಿ. ನಂತರ ನಿಧಾನವಾಗಿ ನಿಮ್ಮ ಬಲಗಡೆ ಬಾಗ್ಬೇಕು. ದೇಹದ ತೂಕ ನಿಯಂತ್ರಣದಲ್ಲಿರ್ಲಿಕ್ಕೆ ಉಪಯುಕ್ತವಾದ ಸಾಧನೆ ತಾಡಾಸನ. ನಾವೆಲ್ಲ ಮಾಡಿ ಅದರ ಲಾಭ ಪಡಿಬೇಕು. ನಿಧಾನವಾಗಿ ವಾಪಸ್ ಸಮಸ್ಥಿತಿ. ಮತ್ತೊಮ್ಮೆ ಚೆನ್ನಾಗಿ ಕೈಯನ್ನು ಸೆಳೆದ ಮೇಲೆ ತಗೊಂಡು ನಿಮ್ಮ ಎಡಗಡೆ ಬಾಗ್ಬೇಕು. ಎಡಭಾಗ ಕಿಬ್ಬೊಟ್ಟೆಯಲ್ಲಿ ಸೆಳೆತ, ಬೆನ್ನಿನ ಮಧ್ಯೆ ಸೆಳೆತ ಇರ್ತದ. ನಿಧಾನವಾಗಿ ಸಮಸ್ಥಿತಿ. ರಿಲ್ಯಾಕ್ಸ್. ಆಸನದ ಮಧ್ಯೆ ಸ್ವಲ್ಪ ಒಂದೆರಡು ಬಾರಿ ಉಸಿರಾಟ ಮಾಡಬೇಕು. ದಣಿದ ದೇಹಕ್ಕೆ ವಿಶ್ರಾಂತಿ ಸಿಗ್ತದೆ, ಮತ್ತೆ ಮುಂದಿನ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಸ್ಥಿತಿಗೆ ಆಗ್ತದೆ. ಒಮ್ಮೆ ಸರಳವಾದ ಉಸಿರಾಟ ಮಾಡಿ 2 ಬಾರಿ ಈ ತರ. ತಾಡಾಸನದ ಇನ್ನೊಂದು ಹಂತ. 2 ಕೈ ಲಾಕ್ ಮಾಡ್ತೀವಿ. ಮೇಲೆ ಸ್ಟ್ರೆಚ್ ಮಾಡಿ ಸ್ವಲ್ಪ ಹಿಂದಕ್ಕೆ ಬಾಗ್ಬೇಕು. ಸ್ಟ್ರೆಚ್ ಚೆನ್ನಾಗಿ ಎಳಿಬೇಕು. ಕೈಗಳು ಎಳೆದು ಹಿಂದೆ ಬಾಗ್ಬೇಕು. ಈ ತರ. ನಿಧಾನವಾಗಿ ವಾಪಸ್. ರಿಲ್ಯಾಕ್ಸ್. ಮೊದಲನೇ ಹಂತದಲ್ಲಿ ನೇರವಾಗಿ, ಎರಡನೇ ಹಂತದಲ್ಲಿ ಪಕ್ಕಕ್ಕೆ ಬಾಗಿದ್ವಿ, ಕೊನೆ ಹಂತದಲ್ಲಿ ಸ್ವಲ್ಪ ಹಿಂದೆ ಬಾಗೋದು. ಮತ್ತೊಮ್ಮೆ ಮಾಡೋಣ.
ಎಡು ಕೈ ಮೇಲೆ ಲಾಕ್ ಮಾಡಿ ಚೆನ್ನಾಗಿ ಎಳೆದು ದೇಹ ನೇರ ಇರ್ಬೇಕು, ಕಾಲು ಕೈ ನೇರ ಇರ್ಬೇಕು. ನಿಧಾನಗತಿಯಲ್ಲಿ ಹಿಂದೆ ಬಾಗೋದು. ಹೀಗೆ ನಿಧಾನ ವಾಪಸ್ ರಿಲ್ಯಾಕ್ಸ್. ಇಷ್ಟು ಕಾಣಸ ಆಯ್ತು. ಮತ್ತೆ ಮುಂದಿನ ಅಭ್ಯಾಸ ವೀರಭದ್ರಾಸನ. ಎರಡು ಕಾಲು ನೇರ ಇವೆ, ಸ್ವಲ್ಪ ಪಕ್ಕಕ್ಕೆ ಅಗಲ ಇರ್ತದೆ. ಫಸ್ಟ್ ಸ್ಟೇಜ್ ಆಫ್ ವೀರಭದ್ರಾಸನ. ಎರಡು ಕೈಗಳು ನೇರ. ಮೊದಲನೇ ಹಂತದಲ್ಲಿ ಮಾಡ್ತೀವಿ, ಕಾಲು ಹಾಗೆ ಪಕ್ಕಕ್ಕಿದ್ದಾವೆ. ನಿಮ್ಮ ಬಲಗಾಲ ಸ್ವಲ್ಪ ಮಡಿಸ್ಬೇಕು. ಮತ್ತೆ ಸಮಸ್ಥಿತಿ. ನಿಮ್ಮ ಎಡಗಾಲ ಸ್ವಲ್ಪ ಮಡಿಸ್ಬೇಕು. ಹೀಗೆ ಮತ್ತೆ ಸಮಸ್ಥಿತಿ. ಕಂಟಿನ್ಯೂ ಹಾಗೆ. ರೈಟ್ ಸೈಡ್. ಕೈಯೊಡ ಭುಜಕ್ಕೆ ಸಮನಾಗಿವೆ. ನಿಧಾನ ವಾಪಸ್. ಈಗ ನಿಮ್ಮ ಎಡಗಾಲ ಮಾತ್ರ ಇಷ್ಟು ಬಾಗ್ಬೇಕು. ವೀರಭದ್ರಾಸನ ಮೊದಲನೇ ಹಂತ. ನಿಧಾನವಾಗಿ ವಾಪಸ್. ಇನ್ನೊಮ್ಮೆ ರೈಟ್ ಸೈಡ್. ನಿಧಾನವಾಗಿ ಲೆಫ್ಟ್ ಸೈಡ್. ಹೀಗೆ ವಾಪಸ್ ರಿಲ್ಯಾಕ್ಸ್. ವೀರಭದ್ರಾಸನದ ಎರಡನೇ ಹಂತ. ಬಲಗಾಲ ಸ್ವಲ್ಪ ಈ ತರ ಕ್ರಾಸ್ ಆಗ್ತದೆ. ಎಡಗಾಲ ಪಕ್ಕಕ್ಕಿದೆ, ಬಲಗಾಲ ಈ ತರ ಕ್ರಾಸ್. ಕೈ ಎರಡು ಭುಜಕ್ಕೆ ಸಮನಾಗಿವೆ. ಸ್ವಲ್ಪ ಬಲ ಮೊಣಕಾಲ ಮಡಿಸ್ಬೇಕು. ರೈಟ್ ನೀ ಈ ತರ. ವೀರಭದ್ರಾಸನ. ದೃಷ್ಟಿ ಮುಂದಿರೋ ಕಾಲ್ ಕೈ ಮೇಲೆ. ನಿಧಾನ ವಾಪಸ್ ರಿಲ್ಯಾಕ್ಸ್. ಇನ್ನೊಂದು ಹಂತದಲ್ಲಿ ಎಡಪಾದ ಕ್ರಾಸ್ ಮಾಡಬೇಕು. ಬಲಗಾಲ ನೇರ ಆದ, ಎಡಪಾದ ಎಡಕ್ಕೆ ನೇರವಾಗಿರ್ಬೇಕು. ಹೀಗೆ ಎಡಮಂಡಿ ಮಡಿಸಿದಾಗ ಕೈ ನೇರ ಇರ್ಬೇಕು. ಈ ತರ ದೃಷ್ಟಿ ಮುಂಗೈ ಮೇಲೆ. ಮತ್ತೆ ಸಮಸ್ಥಿತಿ. ಮತ್ತೆ ಬಲಗಾಲ ಬಲಪಾದ ಕ್ರಾಸ್ ಮಾಡಿ, ಎರಡು ಕೈ ಭುಜಕ್ಕೆ ಸಮನಾಗಿವೆ. ವೀರಭದ್ರಾಸನ. ಬೆಂಡ್. ನಿಧಾನವಾಗಿ ಸಮಸ್ಥಿತಿ. ರಿಲ್ಯಾಕ್ಸ್. ಕೊನೆ ಒಂದು ಬಾರಿ ಎಡಗಾಲ ಎರಡು ಕೈ ನೇರ ತಗೊಂಡು ಎಡ ಮೊಣಕಾಲು ಮಡಿಸ್ಬೇಕಿದೆ. ದೃಷ್ಟಿ ಮುಂದೆ ಇರ್ಬೇಕು. ನಿಧಾನವಾಗಿ ಸಮಸ್ಥಿತಿ. ರಿಲ್ಯಾಕ್ಸ್. ಇನ್ನೊಂದು ಹಂತ. ಬಲಗಾಲ ಕ್ರಾಸ್ ಮಾಡ್ತೀವಿ. ಎರಡು ಕೈ ನೇರವಾಗಿ ಭುಜಕ್ಕೆ ಸಮನಾಗಿವೆ. ಸ್ವಲ್ಪ ಬಲಗಡೆ ಭಾಗದ ಬಲಗೈನ ಬಲಪಾದ ಹತ್ತ ಇಡಬೇಕು. ಎಡಗೈ ಮೇಲೆ ತಗೋಬೇಕು. ಆಮೇಲೆ ದೃಷ್ಟಿ ಸಹ ಎಡಗೈ ಮೇಲೆ. ನಿಧಾನವಾಗಿ ಮೇಲಕ್ಕೆ ಈ ತರ. ಇನ್ನೊಂದು ಹಂತದಲ್ಲಿ ಏನ್ ಮಾಡ್ತೀವಿ, ಎಡಗಾಲನ್ನು ಕ್ರಾಸ್ ಮಾಡಿ ಎರಡು ಕೈಗಳು ಭುಜಕ್ಕೆ ಸಮನಾಗಿವೆ ನೇರವಾಗಿ. ನಿಧಾನಗತಿಯಿಂದ ಎಡಗಡೆ ಬಾಗ್ತಾ ಎಡ ಅಂಗೈಯನ್ನು ಎಡ ಪಾದ ಹತ್ರ ಇಟ್ಟು ಬಲ ಅಂಗಿ ನೇರ ಇರ್ಬೇಕು. ದೃಷ್ಟಿ ನಮ್ಮ ಬಲಗೈ ಮೇಲೆ. ನಿಧಾನವಾಗಿ ಸಮಸ್ಥಿತಿ. ಮತ್ತೊಂದು ಮಾಡುವ. ಬಲಗಾಲನ್ನು ಕ್ರಾಸ್ ಮಾಡ್ತಾ ಎರಡು ಕೈ ನೇರ ಇಟ್ಟು ನಿಧಾನವಾಗಿ ಬಾಗ್ಬೇಕು. ವೀರಭದ್ರಾಸನದ ಇನ್ನೊಂದು ಹಂತ. ಬಲ ಅಂಗೈ ಬಲ ಪಾದದ ಹತ್ರ ಊರಿ ಕೈ ನೇರ ಇರ್ಬೇಕು.
ದೃಷ್ಟಿ ಎಡಗೈ ಮೇಲೆ. ನಿಧಾನವಾಗಿ ಸಮಸ್ಥಿತಿ. ಕೊನೆ ಒಂದು ಬಾರಿ ಎಡಪಾದ ಕ್ರಾಸ್ ಮಾಡ್ತಾ ನೇರವಾಗಿಟ್ಟು ಎರಡು ಕೈಗಳು ವೀರಭದ್ರಾಸನ. ಎಡ ಅಂಗಲ್ ಪಕ್ಕಕ್ಕೆ ಕೂರ್ಬೇಕು, ಬಲಂಗೈ ನೇರ ಇರ್ತದ, ಮೇಲ್ ನೋಡ್ಬೇಕು. ನಿಧಾನವಾಗಿ ವಾಪಸ್. ವೀರಭದ್ರಾಸನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಭದ್ರತೆ ಇರ್ತದೆ. ಪಾದ, ಮಂಡಿ, ನಡು, ಎದೆ ಹಾಗೂ ಕೈಗಳು ಬಲಿಷ್ಠವಾಗ್ತವೆ. ದೇಹದಲ್ಲಿರೋ ವಾತ ಊತ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಇವತ್ತಿನ ಮನೆ ಮತ್ತು ವಿಶೇಷ ಕಫಗಟ್ಟುವಿಕೆ, ಕೆಮ್ಮು, ಆಯಾಸ ಬರೋ ಪ್ರಕ್ರಿಯೆ, ತಲೆ ಸುತ್ತುವಿಕೆ. ಸರಳ ವಿಧಾನ. ಮನೆಯಲ್ಲಿ ನಾವು ಬಿಸಿನೀರು, ಒಂದು ಗ್ಲಾಸ್ ಬಿಸಿನೀರು ಮಾಡಿ ಆ ಬಿಸಿನೀರಿನಲ್ಲಿ 2 ಚಿಟಿಕೆ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಜೇನುತುಪ್ಪ, 1 ಟೇಬಲ್ ಸ್ಪೂನ್ ಅಲ್ಲದ ರಸ, ಜಿಂಜರ್ ಜ್ಯೂಸ್ ಅದನ್ನು ಹಾಕಿ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಬಾರಿ ದಿನಕ್ಕೆ ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿ ಕಫದ ತೊಂದರೆ ನಿವಾರಣೆ ಆಗ್ತದೆ. 4 ರಿಂದ 5 ದಿನ ಮಾತ್ರ. ಡಯಾಬಿಟಿಕ್ ಪೇಷಂಟ್, ಸಕ್ಕರೆ ಕಾಯಿಲೆ ಇರುವವರು ಬಿಸಿನೀರಿನಲ್ಲಿ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್, 1 ಚಮಚ ಜೇನುತುಪ್ಪದ ಬದಲು ಜೇನುತುಪ್ಪ ಹಾಕದೆ ಅಲ್ಲದ ರಸ ಮಾತ್ರ ಹಾಕಿ, ಜಿಂಜರ್ ರಸ ಮಾತ್ರ ಹಾಕಿ ಡಯಾಬಿಟಿಕ್ ಪೇಷಂಟ್ ಆ ಥರ ತಗೋಬಹುದು. ಕಫ, ಅಲ್ಪ ಸ್ವಲ್ಪ ಕೆಮ್ಮು ಬಂದು ಥ್ರೋಟ್ ಇನ್ಫೆಕ್ಷನ್ ಆಗಿ ತೊಂದರೆ ಅನುಭವಿಸುವವರು ಈ ನೀರಿನ ಕ್ರಿಯೆ ಮಾಡೋದ್ರಿಂದ ಬಿಸಿನೀರಿನಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ನಮ್ಮ ಅರಿಶಿನ ಪುಡಿ ಕೆಲಸ ಮಾಡ್ತದೆ. ಜೊತೆಗೆ ಅಲ್ಲದ ರಸ ಹಾಕಿ ಕುಡಿಯೋದ್ರಿಂದ ಆ ಕಫ ಇರೋ ಸಮಸ್ಯೆ ನಮ್ಮ ಮಲೆಗೆ ಕಳಿಸ್ಬಿಡ್ತದೆ. ಹೆಚ್ಚಿನ ಕಫ ಇದ್ದಲ್ಲಿ ಕೆಮ್ಮಿನ ರೂಪದಲ್ಲಿ ಮೇಲ್ಗಡೆಯಿಂದ ಹೊರ ಉಗುಳಬಹುದು, ಅಥವಾ ಹಾಗೇನೆ ಅದು ಕರಗಿ ಹೊಟ್ಟೆಯ ಮುಖಾಂತರ, ಮೊಲದ ಮುಖಾಂತರ ಅದು ವಾಸಿ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ನೀರಲ್ಲಿ, ಅರ್ಧ ಗ್ಲಾಸ್ ನೀರಿಗೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ರಸ ಹಾಕಿದ್ರೆ ಮಕ್ಕಳ ಕೆಮ್ಮು ಸತಿ ಕಡಿಮೆ ಆಗುತ್ತೆ. ಅಂತ ಅದ್ಭುತವಾದ ಲಾಭ ನಮ್ಮ ಮನೆ ಮಧ್ಯದಲ್ಲೇ ಇದೆ. ಅದನ್ನು ನಿಯಮಿತವಾಗಿ ಅಭ್ಯಾಸ ಮಾಡ್ತಾ, ಯೋಗ ಮಾಡ್ತಾ, ಜೊತೆಗೆ ಈ ಆಹಾರ ನಿಯಮವನ್ನು ಪಾಲಿಸಿದಾಗ ನಾವು ರೋಗ ಮುಕ್ತರಾಗಬಹುದು, ಮಾತ್ರೆ ರಹಿತ ಜೀವನ ಸಾಗಿಸಲಿಕ್ಕೆ ಅನುಕೂಲವಾಗ್ತದೆ. ಧನ್ಯವಾದಗಳು. ಮುಂದಿನ ಅಭ್ಯಾಸ ಕೈ ಮತ್ತು ಭುಜಗಳಿಗೆ ವ್ಯಾಯಾಮ. 2 ಕೈ ನೇರವಾಗಿರಲಿ, ಆಚೆ ಈಚೆ ಭುಜಕ್ಕೆ ಸಮನಾಗಿ. ಮೊಣಕೈ ಹಾಗೂ ಭುಜದ ಭಾಗನ ಚೆನ್ನಾಗಿ ಆಚೆ ಈಚೆ ಎಳಿಬೇಕು. 2 ಕೈಗಳು ಎಳೆದು ಚೆನ್ನಾಗಿ ಎಳಿಬೇಕು. ಬೆನ್ ನೇರವಾಗಿರ್ಬೇಕು. ಮೇಲೆ ಕೆಳಗೆ ಆಡಿಸ್ಬೇಕು ಕೈನ. ಈ ತರ ಫ್ಲೈಂಗ್, ಪಕ್ಷಿಗಳ ರೆಕ್ಕೆ ಆಕಾರದಲ್ಲಿ ಕೈನ ಆಡಿಸ್ಬೇಕು. ಭುಜದ ನೋವುಗಳು ದೂರವಾಗ್ತವೆ, ಭುಜಗಳು ಬಲಿಷ್ಠವಾಗ್ತವೆ. ನಮ್ಮ ಭುಜ ನಮ್ಗೆ ಬಾರಿಸ್ತಾ ಅಭ್ಯಾಸ ಮಾಡ್ಬೇಕಾದ್ರೆ ಕೈ ಸಡ್ಲ ಬಿಡಬಾರ್ದು. ತಾವೆಲ್ಲ ಜೊತೆಗೆ ಒಟ್ಟಿಗೆ ಮಾಡ್ತಾನೆ ನೋಡಿ. ಅಭ್ಯಾಸ ಮಾಡ್ಬೇಕಾದ್ರೆ ಕೈ 2 ನೇರ ಇರ್ಬೇಕು, ಸ್ಟಿಫ್ ಆಗಿ ಆಚೆ ಈಚೆ ಎಳಿಬೇಕು. ಕೈ ಭಾರ ಅನ್ಸಿ ಸೋಲ್ಬೇಕಾದ್ರೆ ನಿಲ್ಸಿ, ಮತ್ತೆ 2 ಅಂಗೈ ಕೆಳಗೆ ಮುಖವಾಗಿ ಮಾಡ್ಬೇಕು. ಮತ್ತೆ ಕೈ ಮೇಲೆ ಕೆಳಗೆ ಆಡಿಸ್ಬೇಕು. ಈ ತರ ಭುಜ ನೋವಿಸ್ತವೆ, ಚೆನ್ನಾಗಿ ಎಳಿಬೇಕು ಆಚೆ ಈಚೆ. ಭುಜದ ವಿಕಾರಗಳು ದೂರ ಆಗ್ತವೆ. ಕೈ ಸೋತಂಗ್ ಅನ್ಸ್ತದ. ಮುಖದಲ್ಲಿ ಮಂದಹಾಸವಿರ್ಬೇಕು. ಮುಖ ಗಂಟಾಗಿ ಕಷ್ಟಪಟ್ಟು ಅಭ್ಯಾಸ ಮಾಡಬಾರ್ದು. ನಾವು ಮಾಡ್ತಾ ಇರೋ ಈ ಅಭ್ಯಾಸದಿಂದ ನನ್ನ ಕೈಗಳು, ಭುಜಗಳು ಸ್ಟ್ರಾಂಗ್ ಆಗ್ತಾ ಇವೆ. ಜೊತೆಗೆ ನನ್ನ ಎದೆ, ಬೆನ್ನಲ್ಲಿ ಬರೋ ನೋವುಗಳು ದೂರವಾಗ್ತಾ ಇವೆ ಅನ್ನೋ ಅಭ್ಯಾಸ ಇರ್ಬೇಕು. ಕೈ ಸೋಲ್ತಾ ಇದ್ದಾವೆ ಅಂತ ಸಾಕನ್ಸಿದಾಗ ನಿಲ್ಸಿ ನಿಧಾನಕ್ಕೆ ಆಡಿಸ್ಬೇಕು ಆಚೆ ಈಚೆ. ಇದು ಮೊದಲನೇ ಹಂತ ಇದೆ. 2ನೇ ಹಂತದಲ್ಲಿ ಮಾಡ್ತೀವಿ ಸೇಮ್ ಆಕ್ಟಿವಿಟಿ. 2 ಕೈ ಆಚೆ ಈಚೆ ಇರ್ತವೆ, ಚೆನ್ನಾಗಿ ಎಳಿಬೇಕು. ಈ ಮೊಣಕೈ ಭುಜದ ಭಾಗ ಎಳಿಬೇಕು. ನನ್ನ ಜೊತೆಗೆ ಒಟ್ಟಿಗೆ ಮಾಡಿ ಎಳೆದು ಚೆನ್ನಾಗಿ ಎಳೆದಾದ ನಂತರ ನಿಧಾನವಾಗಿ ತಿರ್ಸ್ಬೇಕು. ಫ್ರಂಟ್ ಟು ಬ್ಯಾಕ್. 1, ಕೈ ಸಡ್ಲ ಬಿಡಬಾರ್ದು, ಕೈ ಎಳಿಬೇಕು. ಕೈ ಎಳೆದು ತಿರ್ಸ್ಬೇಕು. 2, 3, ಕತ್ನಲ್ಲಿ ನೋವು ಇರ್ತದ, ನರ ಎಳ್ತಿರ್ತಾವ. 4, 5, ರಿವೈಂಡ್. 5, 4, 3, 2, 1. ಸೂಪರ್. ನಿಧಾನವಾಗಿ 2 ಕೈ ಕೆಳಗೆ ಬಿಟ್ಟು ಮತ್ತೆ ತಾಡಿಸ್ಬೇಕು. ನೋಡಿ, ಯಾವ ಭಾಗದಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ನೋವಾಗ್ತದೆ ಅಂದ್ರೆ ಆ ಭಾಗದಲ್ಲಿರೋ ವಾತ ಕಡಿಮೆ ಆಗ್ತದೆ ಅಂತ. ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಲ್ಲಿ ಆ ಭಾಗ ಬಲಿಷ್ಠವಾಗ್ತದೆ, ಅಲ್ಲಿರೋ ವಿಕಾರಗಳು ದೂರ ಆಗ್ತದೆ. ಓಕೆನಾ? ರೈಟ್. 2 ನಿಮ್ ಕಾಲು ಮುಂದೆ ಚಾಚಿ, ಕಾಲುಗಳಿಗೆ ವ್ಯಾಯಾಮ.
ಮೊದಲು ಕಾಲು ಲೂಸ್ ಮಾಡ್ಕೊಳ್ಳೋಣ. ಅತ್ತ ಇತ್ತ ಸ್ವಲ್ಪ ಆಡಿಸಿ ಕಾಲ್ನ, ಬೆನ್ನು ನೇರ ಇರಲಿ. ಈ ಸರಳವಾಗಿ ಮಾಡುವ ಸೂಕ್ಷ್ಮ ವ್ಯಾಯಾಮಗಳಿಂದಲೇ ನಾವು ನಮ್ಮ ದೇಹನ ಅರ್ಧದಷ್ಟು ವಿಕಾರ ಮುಕ್ತವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ನಿಲ್ಲಿಸಿ, ಎರಡು ಕೈಗಳು ಕಾಲುಗಳು ಜೋಡಿಸಿ ನೇರವಾಗಿ ಬೆನ್ನೇರಾಗಿದೆ. ಪಶ್ಚಿಮೋತ್ತಾಸನ, ಬೆನ್ನೇರಾದ ಸ್ವಲ್ಪ ಪ್ರೆಸ್ ಮಾಡಬೇಕು. 1 ನೋಡಿ ಈ ತರ. 2 ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. 3 ಅರ್ಧ ಜನಕ್ಕೆ ಹೊಟ್ಟೆ ಸ್ವಲ್ಪ ವಿಕಾರ ದಪ್ಪಗಿದ್ದು ತೆಳಗಿದ್ದು ಇಷ್ಟೇ ಬರ್ತದೆ, ಅಷ್ಟೇ ಮಾಡಿ. ದಿನನಿತ್ಯ ಮಾಡ್ತಾ ಹೋದಲ್ಲಿ, ಅಭ್ಯಾಸ ಮಾಡ್ತಾ ಹೋದಲ್ಲಿ ಕೈ ಮುಂದೆ ಬರ್ತದೆ. ಹೊಟ್ಟೆ ಭಾಗ ಸಡ್ಲ ಬಿಡ್ಬೇಕು, ಹೊಟ್ಟೆಯಲ್ಲಿ ಬಿಗಿತಾ ಇರಬಾರ್ದು. 4 5 ಮುಖ ಗಂಟಾಕಿರ್ಬೇಕು. ಗಂಟಾಕಿದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಮುಖದಲ್ಲಿ ಮಂದಹಾಸ ಇರಬೇಕು. ನಾನು ವ್ಯಾಯಾಮ ಮಾಡ್ತಾ ಇದ್ದೀನಿ, ನನ್ನ ಆರೋಗ್ಯದ ವಿಕಾರಗಳನ್ನ ಸರಿಪಡಿಸ್ಕೊಳ್ತಾ ಇದ್ದೀನಿ, ನಾನು ಬಲಿಷ್ಠವಾಗ್ತೀನಿ, ಹಂಬಲದೊಂದಿಗೆ ಅಭ್ಯಾಸ ಮಾಡಬೇಕು. ನೋಡಿ, ಪಶ್ಚಿಮೋತ್ತಾಸನ ಮಾಡೋದ್ರಿಂದ ಹೊಟ್ಟೆ ಉಬ್ಬರ ದೂರವಾಗ್ತದೆ, ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಶನ್ ತೊಂದರೆ ದೂರ ಆಗ್ತದೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ಸಹ ನಿವಾರಣೆ ಆಗ್ತದೆ. ಕ್ರಮಬದ್ಧವಾಗಿ ಲಯಬದ್ಧವಾಗಿ ಅಭ್ಯಾಸ ಮಾಡಬೇಕು. ಹಿರಿಯ ಸಾಧಕರು, ಅನುಭವಿಗಳು ಅಭ್ಯಾಸ ಮಾಡಕ್ಕೆ ಆರಾಮಾಗಿ ಮಾಡೇ ಬಿಡ್ತೀರಿ. ಸ್ವಲ್ಪ ಅಭ್ಯಾಸದ ಮಾಹಿತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಅಭ್ಯಾಸ ಮಾಡುವಾಗ ಸ್ವಲ್ಪ ನೋವು, ಆಯಾಸ ಅನಿಸ್ತದೆ. ಭಯ ಪಡಬೇಡಿ. ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದಲ್ಲಿ ಆಯಾಸ ದೂರ ಆಗ್ತದೆ. ಈ ತರ ಇದು ಮೊದಲನೇ ಹಂತ ಆಯ್ತು. ಇದು ಸೆಕೆಂಡ್ ಹಂತ ಹೋಗ್ಬೇಕು. ಒಂದೇ ಆದ್ಮೇಲೆ ಆಗ್ತದೆ. ಫಸ್ಟ್ ನಾವು ಬೆರಳು ಮುಟ್ತಾ ಇದೀವಿ. ಬೆರಳು ಮುಟ್ತಾ ಅಭ್ಯಾಸ ಮಾಡ್ತಾ ಹೋದ್ರೆ ಹೊಟ್ಟೆ ಫ್ಲೆಕ್ಸಿಬಲ್ ಆದಂಗೆಲ್ಲ ಬೆರಳಿನ ಮುಂಭಾಗ ಮುಟ್ತೀವಿ. ಬೆರಳಿನ ಮುಂಭಾಗ ಮುಟ್ಟಿದ ನಂತರ ಅಂಗೈ ಭಾಗ ಮುಟ್ತೀವಿ. ನೋಡಿ, ಅಂಗೈ ಭಾಗನು ಫ್ರೀ ಆದ್ಮೇಲೆ ಮಣಿಕಟ್ ಭಾಗ ಮುಟ್ತೀವಿ. ಈ ತರ ಎಷ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ, ಕಾಳುಗಳಿಗೆ ಸೆಳ್ತಾ ಇರ್ತದೆ, ಹೊಟ್ಟೆ ಉಬ್ಬರ ದೂರ ಆಗ್ತದೆ, ಇಲ್ಲಿರೋ ವಿಕಾರಗಳು ಫ್ಯಾಟ್ ಎಲ್ಲವೂ ಬರ್ನ್ ಆಗ್ತಾ ಬರ್ತದೆ. ಅವೆಲ್ಲ ಪಶ್ಚಿಮೋತ್ತಾಸನದ ಮೊದಲನೇ ಹಂತ ಮಾಡ್ತಾ ಇದೀರಿ. ನಿಲ್ಲಿಸಿ, ಸ್ವಲ್ಪ 1 ನಿಮಿಷ ಉಸಿರಾಟ ಕ್ರಿಯೆ ಮಾಡಬೇಕು. ಪ್ರತಿ ಅಭ್ಯಾಸದ ಮಧ್ಯೆ ಆಯಾಸದಲ್ಲಿ ದಣಿವನಿಸಿದಾಗ ಮತ್ತೆ ನಾರ್ಮಲ್ ಆಗಿ ಕೂತು ಸರಳವಾಗಿ ಉಸಿರಾಡಬೇಕು. ಈ ತರ ಕಣ್ಣು ಮೃದುವಾಗಿ ಮುಚ್ಚಿ 1-2-3 ಬಾರಿ ಉಸಿರಾಟ ಕ್ರಿಯೆ. ಈ ತರ ಪರಿಶುದ್ಧವಾದ ಗಾಳಿ ದೇಹ ಸೇರ್ತಾ ಇದೆ. ದೇಹದೊಳಗಿನ ಬಿಸಿ, ಒತ್ತಡ ರಿಲ್ಯಾಕ್ಸ್. ಮತ್ತೆ ಸ್ವಲ್ಪ ದೇಹ ಆರಾಮ ಅನ್ಸಿದ ಮೇಲೆ ಎರಡನೇ ಹಂತದಲ್ಲಿ ಏನ್ ಮಾಡ್ತೀವಿ, ಪಶ್ಚಿಮೋತ್ತಾಸನ ಎರಡನೇ ಹಂತದಲ್ಲಿ ಕೈಗಳನ್ನ ಕ್ರಾಸ್ ಆಗಿ ಒತ್ತಬೇಕು. ಬಲಗೈನ ಎಡಪಾದ ಹತ್ರ, ಎಡಗೈ ಬಲಪಾದ ಹತ್ರ. 2 3 ಇದೊಂದು 10 ಬಾರಿ ಮಾಡೋಣ. 4 5 6 7 8 9 10. ನಿಲ್ಲಿಸಿ, ಸಹಜವಾದ ಉಸಿರಾಟ. ಪಶ್ಚಿಮೋತ್ತಾಸನ ಮೊದಲನೇ ಹಂತ ಆದ ನಂತರ ಎರಡನೇದು ಏನ್ ಮಾಡ್ತೀವಿ, ಬಲಗಾಲ ಈ ತರ ಮಡಚಬೇಕು. ನೇರ ಕೂತಿದೀವಿ, ಬಲಗಾಲ ಮಡಿಸಿದೀವಿ, ಎಡಗಾಲ ನೇರ ಅದ. ಹೊಟ್ಟೆನ ಸ್ವಲ್ಪ ಈ ತರ ಎಲ್ಲ ಬಿಡ್ಬೇಕು. 1 2 3 4. ನೋಡಿ, ಹೊಸದಾಗಿ ಅಭ್ಯಾಸ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟೇ ಬರ್ಬೋದು ಕೈ. ದಿನನಿತ್ಯ ಅಭ್ಯಾಸ ಮಾಡ್ತಾ ಹೋದಲ್ಲಿ ಸ್ವಲ್ಪ ಮುಂದೆ ಹೋಗ್ತದ. ಹೊಟ್ಟೆ ಫ್ರೀ ಬಿಡ್ಬೇಕು, ಮುಂದೆ ಬಾಗ್ಬೇಕು. ದೇಹ ಎದೆನ ಸಡ್ಲ ಬಿಡ್ಬೇಕು, ಬಿಗ್ತಾ ಇರಬಾರ್ದು. 4 5 ಸರಳವಾಗಿ ನಾವು ಬಾಗ್ತಾ ಇದೀವಪ್ಪ ಅಂದ್ರೆ ಈ ತರ ಪಾದನ ಕ್ಯಾಚ್ ಮಾಡಿ ಹಣೆನ ಮೊಣಕಾಲಿಗೆ ಹಚ್ಚೋ ಪ್ರಯತ್ನ ಮಾಡಬೇಕು. 1 ಮತ್ತೆ ಮೇಲೆ ಬರ್ಬೇಕು. 2 ಮೇಲೆ ಬರ್ಬೇಕು. 3 ಮೇಲೆ ಬರ್ಬೇಕು. ರಿಲ್ಯಾಕ್ಸ್. ಮತ್ತೊಂದು ಕಾಲು, ಬೆನ್ನು ಕಾಲು ನೇರವಾಗಿರ್ಬೇಕು. ಅಭ್ಯಾಸ ಮಾಡೋದು ಆರಾಮಾಗಿ ಎಲ್ಲಾ ವಯೋಮಿತಿಯವರು ಸರಳವಾಗಿ ಮಾಡುವಂತ ಆಸನಗಳನ್ನು ತಮಗೆ ಪ್ರಾರಂಭ ಹೇಳ್ಕೊಳ್ತಾ ಇದೆ. ನಿತ್ಯ ಅಭ್ಯಾಸ ಮಾಡ್ತಾ ಹೋದಲ್ಲಿ ನಾವು ಪರ್ಫೆಕ್ಟ್ ಆಗ್ತಾ ಬರ್ತೀವಿ. ಓಕೆ, ನೋಡಿ, ಪ್ರೆಸ್ 1 ಆರಾಮಾಗಿ. 2 ಕೈ ಎದೆ ಹೊಟ್ಟೆ ಸಡ್ಲ ಬಿಡ್ಬೇಕು. 3 4 5 ಇದಾದ ನಂತರ ಏನ್ ಮಾಡ್ಬೇಕು, ನಿಮ್ ಪಾದ ಕ್ಯಾಚ್ ಮಾಡಿ ಈ ತರ ಇದು ಕ್ಯಾಚ್ ಮಾಡಿದ ನಂತರ ನಿಧಾನವಾಗಿ ಪ್ರೆಸ್ ಮಾಡ್ಬೇಕು. ಹಣೆ ಮೊಣಕಾಲಿಗೆ ಹಚ್ಬೇಕು. 1 ನಿಧಾನವಾಗಿ. 2 3 ರಿಲ್ಯಾಕ್ಸ್. ಇಷ್ಟ ಆಯ್ತು. ಸ್ವಲ್ಪ ಕಾಲ ತೈತಾಡಿಸಿ
ಒಂದೆರಡು ಬಾರಿ ಉಸಿರಾಟ ಕ್ರಿಯೆ ಮಾಡಿ. ತಾವೆಲ್ಲರೂ ಇಂದು ವಿಶೇಷವಾಗಿ ನಮ್ಮ ಜೊತೆಗೂಡಿ ಅಭ್ಯಾಸ ಮಾಡಿದಿರಿ. ನಾವು ಮತ್ತೆ ನಾಳೆ ನಿಮ್ಮ ಜೊತೆಗೆ ಕಿಷ್ಕಿಂಧ ಟಿವಿ ಸಂಯೋಗ ಹಾಗೂ ಸ್ನೇಹ ಬಳಗ ಕೇಂದ್ರ ವತಿಯಿಂದ ಶಿಕ್ಷಾವಲ್ಲಿ ನಿಮ್ಮ ಜೊತೆಗೆ ಮತ್ತೆ ಆಸನ ಮಾಡ್ಲಿಕ್ಕೆ ನಾಳೆ ಸಿಗ್ತೀನಿ. ತಪ್ಪದೆ ತಾವು ವೀಕ್ಷಿಸಿ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕು. ನಾಳೆ ಮುಂಜಾನೆ 6 ರಿಂದ 6:30 ಈ ಕಾರ್ಯಕ್ರಮ ಇರ್ತದೆ. ತಾವು ಒಗ್ಗೂಡಿ ತಮ್ಮ ಮಿತ್ರ ಮಳಿಗೆ ಇದರ ಮೆಸೇಜ್ ಕೊಟ್ಟು ಈ ತರ ಆಸನ ಮಾಡ್ತಾ ಇದೀವಿ, ನೀವು ಮಾಡಿ ಆರೋಗ್ಯವನ್ನು ಸದೃಢಗೊಳಿಸಿ ಅನ್ನೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಮತ್ತೆ ನಿಮ್ಮ ಜೊತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು.